पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे श्रीगुरुभ्यो नमः हरि ओम। ಆತ್ಮೀಯ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಎಲ್ಲರಿಗೂ ಗುರುವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಆರೋಗ್ಯಪೂರ್ಣದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಭಾಳ ಮುಖ್ಯವಾಗಿ ನೋಡಿ, ಈ ಒಂದು ಬೇಸಿಗೆಯ ಸಮಯದಲ್ಲಿ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನಗಳು ನಿಮಗೆಲ್ಲ ಗೊತ್ತೇ ಇದೆ. ಕನ್ಯಾದಾನ, ಗೋದಾನ, ವಿದ್ಯಾದಾನ. ಈ ಒಂದು ಬೇಸಿಗೆ ಸಮಯದಲ್ಲಿ ನಾವು ನೀರನ್ನು ದಾನ ಮಾಡೋದ್ರಿಂದ ನಮಗಿರ್ತಕ್ಕಂಥ ಪಾಪಗಳು ಪರಿಹಾರ ಆಗುತ್ತೆ ಅಂತಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಯಾಕೆಂತಂದರೆ ನಿಮ್ಮ ಮನೆಯಲ್ಲಿ ನೀವು ನೀರನ್ನು ಇಟ್ಕೊಂಡಿರ್ತೀರ, ಅದನ್ನು ನೀವು ಸದಾಕಾಲ ತಗೊಳ್ತಾ ಇರ್ತೀರ. ಆದರೆ ಪರಸ್ಥಳವಾಸಿಗಳು, ಯಾತ್ರೆಗೆ ಬಂದಂಥವರು, ದೂರದ ಊರಿಂದ ಬಂದಂಥವ್ರಿಗೆ ನೀರು ಸಿಗದೆ ಬಹಳಷ್ಟು ದಣಿದಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಹಲವಾರು ಬೀದಿಗಳಲ್ಲಿ ಒಂದು ಬಿಂದಿಗೆಯಲ್ಲೋ ಅಥವಾ ಮಣ್ಣಿನ ಕುಂಡದಲ್ಲೋ ನೀರನ್ನು ಇಟ್ಟಿರ್ತಾರೆ, ಎಲ್ಲರಿಗೂ ಕುಡೀಲಿ, ಬಂದವರು ಯಾರೇ ಆಗಲಿ ಕುಡೀಲಿ ಅಂತ. ಆ ರೀತಿಯಾಗಿ ನಾವು ನೀರನ್ನು ದಾನ ಮಾಡೋದ್ರಿಂದ ಅದು ದಾನದ ವ್ಯಾಪ್ತಿಗೆ ಬರುತ್ತೆ. ನೀವು ನೀರನ್ನು ಒಂದು ಪಾತ್ರೆಯಲ್ಲಿ ಅಥವಾ ಬಿಂದಿಗೆಯಲ್ಲಿಟ್ಟು ನಿಮ್ಮ ಮನೆ ಹೊರಗಡೆನೋ ಅಥವಾ ಯಾವುದಾದ್ರೂ ಮರದ ಕೆಳಗಡೆನೋ ಇಟ್ಟಿರೋದ್ರಿಂದ ಪ್ರತಿಯೊಬ್ಬರು ನೀರು ದಾಹ ಇರತಕ್ಕಂಥವರು ಆ ನೀರನ್ನು ಕುಡಿದು ತಮ್ಮ ದಾಹವನ್ನು ತೀರಿಸ್ಕೊಳ್ತಾರೆ. ಅದು ಕೂಡ ನಿಮಗಿರ್ತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡೋದಕ್ಕೆ ಒಂದು ಸೂಕ್ತ ವಿಧಾನ. ಹಾಗಾಗಿ ಈ ಬೇಸಿಗೆ ಸಮಯ ಮುಗಿಯೋವರೆಗೂ ನೀರನ್ನು ದಾನ ಮಾಡಿ, ಖಂಡಿತವಾಗಲೂ ಇನ್ನಷ್ಟು ಯಶಸ್ಸಿನ ದಾರಿ ನಿಮಗೆ ಸಿಗುತ್ತೆ. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 18/4/2019 ಗುರುವಾರ, ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ, ಹಸ್ತ ನಕ್ಷತ್ರ. ಈ ದಿನ ವಿಶೇಷವಾಗಿ ವ್ಯಾಘಾತ ಯೋಗ ಮತ್ತು ಗರಜಕರಣ. ಸೂರ್ಯೋದಯ ಬೆಳಗ್ಗೆ 6:06, ಸೂರ್ಯಾಸ್ತ ಸಂಜೆ 6:31. ಇನ್ನು ರಾಹುಕಾಲ ಮಧ್ಯಾಹ್ನ 1:52 2:59 ಯಮಗಂಡ ಕಾಲ ಬೆಳಗ್ಗೆ 6:02 7:40 ದಿನದ ದುರ್ಮುಹೂರ್ತ 10:13 11:05 ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಹಸ್ತ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ವಿಶೇಷವಾಗಿ ಚಂದ್ರದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ದ್ವಾದಶ ರಾಶಿ ಗೋಚಾರ ಫಲದಲ್ಲಿ ಸಾಧಾರಣವಾಗಿ ನಾವು ಜನ್ಮಜಾತಕ ಮತ್ತು ಗೋಚಾರಕ್ಕೆ ಭಾಳಷ್ಟು ವ್ಯತ್ಯಾಸ ಇದೆ. ಇದು ಪ್ರತಿನಿತ್ಯ ಚಂದ್ರನ ಒಂದು ಪರಿಮಾಣದಿಂದ ನಾವು ನೋಡುವಂತಹದ್ದು. ಹಾಗಾಗಿ ಯಾವುದೇ ರೀತಿಯಂಥ ದೋಷಗಳಿದ್ರೂ ನಾವು ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಬೋದು. ಮೊದಲಿಗೆ ಮೇಷರಾಶಿಯವರಿಗೆ ದಿನ ಸಾಧಾರಣ ಫಲದಾಯಕವಾಗಿದ್ದು, ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪವಾದಂಥ ಪ್ರಗತಿಯನ್ನು ಕಾಣುವಂಥದ್ದು. ಪ್ರಯಾಣ ಸಾಧ್ಯತೆ, ಆ ಪ್ರಯಾಣವು ಕೂಡ ಮಿಶ್ರ ಫಲದಾಯಕವಾಗಿರುತ್ತೆ. ಅರ್ಧ ಉತ್ತಮ, ಅರ್ಧ ತೊಂದರೆಗಳನ್ನು ಕೊಡುವಂಥದ್ದಾಗಿರುತ್ತೆ. ಜೀರ್ಣಕ್ರಿಯೆಯಲ್ಲಿ, ಆರೋಗ್ಯ ಸಂಬಂಧಪಟ್ಟಾಗಿ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆ, ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಮುಖ್ಯವಾಗಿ ಇವತ್ತಿನ ದಿನ ಬಂಡವಾಳ ಹೂಡಿಕೆಗೆ ಶುಭ ದಿನವಲ್ಲ. ಹಾಗಾಗಿ ಯಾವುದೇ ಬಂಡವಾಳ ಹೂಡಿಕೆ ಮಾಡಬೇಡಿ. ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಗಳು ನಿಮಗಾಗುತ್ತೆ. ಮೇಷರಾಶಿಯವರು ಈ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನೇನಂದರೆ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡಿ, ಆ ಸ್ವಾಮಿಯ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾಗಿದ್ದು, ಕೆಲಸ ಕಾರ್ಯಗಳಲ್ಲಿ ಉನ್ನತವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ನೀವು ಒಳಗಾಗ್ತೀರಾ. ಮುಖ್ಯವಾಗಿ ಕೆಲಸದ ಒತ್ತಡಗಳೆಲ್ಲ ನಿಮ್ಮಿಂದ ದೂರವಾಗುತ್ತೆ. ಸಂತೃಪ್ತಿಯಾಗಿ ನೀವು ಕೆಲಸವನ್ನು ಮಾಡೋದಕ್ಕೆ ಒಂದು ವೇದಿಕೆ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಅತ್ಯಂತ ಶುಭ ಫಲ. ವಿದೇಶಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದ ಫಲವನ್ನು ಕೊಡುವಂಥ ದಿನ ಇವತ್ತು. ಜೊತೆಗೆ ಗೃಹಿಣಿಯರಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು, ರೈತರಿಗೆ ಉತ್ತಮವಾದ ಫಲ. ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಪ್ರಗತಿಯನ್ನು ಉತ್ತಮವಾಗಿ ಕಾಣ್ತೀರಾ. ಆರ್ಥಿಕವಾಗಿ ಬಲ ಅಭಿವೃದ್ಧಿ ಆಗ್ತೀರಾ ಮಿಥುನ ರಾಶಿಯವರು ಇವತ್ತು. ಮತ್ತು ಕುಟುಂಬದಲ್ಲಿ ಸಂತಸದ ವಾತಾವರಣ, ನೆಮ್ಮದಿಯಾಗಿ ಇವತ್ತು ಕುಟುಂಬ ಸಮೇತವಾಗಿ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡುವಂಥದ್ದು, ಸಂತೃಪ್ತಿದಾಯಕ ಹರ್ಷದ ದಿನ ಅಂತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಜಗಳಗಳಾಗುವಂಥ ಸಾಧ್ಯತೆ ಮತ್ತು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಸಹೋದರ ಸಹೋದರಿಯರ ಮಧ್ಯೆ ಸ್ವಲ್ಪ ಮಟ್ಟಿಗೆ ವೈಮನಸ್ಯ ಬರುತ್ತೆ. ಆದಷ್ಟು ಮಾತನ್ನು ಆಡಬೇಕಾದ್ರೆ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಏನೋ ಮಾತಾಡಿಬಿಟ್ಟು ಮತ್ತೆ ಪಶ್ಚಾತ್ತಾಪ ಮಾಡುವಂಥದ್ದು ಬೇಡ. ಮತ್ತು ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ದಿನದ ಅಂತ್ಯದಲ್ಲಿ ಶುಭ ಫಲ ಅಂದರೆ ಸಂಜೆ ಒಂದು 4-5 ಗಂಟೆಗಳ ನಂತರ ಶುಭ ಫಲ ಇದೆ. ಮಿಶ್ರ ಫಲದೋಷಕ್ಕೆ ಯಾವುದು ಶಾಂತಿ ಬೇಡ. ಮನೆ ದೇವರಿಗೆ ಒಂದು ತುಪ್ಪ ದೀಪ ಹಚ್ಚಿ ನಮಸ್ಕಾರ ಮಾಡಿ, ಖಂಡಿತವಾದ ದೋಷ ಪರಿಹಾರವಾಗುತ್ತೆ.
ಇನ್ನು ಸಿಂಹರಾಶಿಯವರಿಗೆ ಅಶುಭದಾಯಕ. ಸ್ವಲ್ಪ ಈ ದಿನ ಸಿಂಹರಾಶಿಯವರು ಎಚ್ಚರಿಕೆ ವಹಿಸ್ತಕ್ಕಂಥ ಒಳ್ಳೆಯದು. ರಾಜಕೀಯ ವ್ಯಕ್ತಿಗಳಿಗೆ ಭಯದ ವಾತಾವರಣ, ಮಾನನಷ್ಟ, ಧನ ನಷ್ಟ, ಸ್ವಲ್ಪ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಈ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಳ್ಳದೆ ಏನಾದರೂ ತಪ್ಪಿಗೆ ಸಿಕ್ಕಾಕೊಳ್ಳುವಂಥದ್ದು ಆ ಥರ ಮಾಡುತ್ತೆ. ನಿಮ್ಮ ಕೆಲಸವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕೆಲಸ ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೆ ಸಸ್ಪೆನ್ಷನ್ ಆಗೋದು, ಏನೋ ಒಂದು ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಎಚ್ಚರ ಇರುತ್ತೆ. ಸಿಂಹರಾಶಿಯವ್ರಿಗೆ ಇವತ್ತು ಸ್ವಲ್ಪ ಭಯದ ವಾತಾವರಣವೂ ಸಹ ಇರೋದರಿಂದ ಈ ದಿನ ಖಂಡಿತವಾಗಲೂ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಒಂದು ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ದತ್ತಾತ್ರೇಯರದು ದೋಷವು ಪರಿಹಾರವಾಗುತ್ತೆ. ಜೊತೆಗೆ ಗೋವನ್ನು ದರ್ಶನ ಮಾಡೋದ್ರಿಂದ ನಿಮಗೆ ದೋಷ ಪರಿಹಾರವಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿನ ಲಾಭದಾಯಕವಾಗಿದ್ದು ಹೊಸ ಹೊಸ ಕೆಲಸಗಳು ನಿಮಗೆ ಇವತ್ತು ಅನುಕೂಲಗಳು ತರ್ತಕ್ಕಂಥದ್ದು. ಆರ್ಥಿಕವಾಗಿ ಬಲವಾಗ್ತೀರಾ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಜಯಪ್ರಾಪ್ತಿ ಇರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಯಶಸ್ಸಿನ ದಾರಿಗೆ ಹೋಗ್ತೀರಾ. ಅದೃಷ್ಟದ ದಿನ ಅಂತ ಹೇಳ್ಬೋದು. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯ ಪಡೆಯುವಂಥ ದಿನ ಕನ್ಯಾ ರಾಶಿಯವರಿಗೆ ಈ ದಿನವಾಗಿರುತ್ತೆ. ತುಲಾ ರಾಶಿಯವರಿಗೆ ಈ ದಿನ ಅತ್ಯಂತ ಅತಿಶಯ ಪುಣ್ಯ ಫಲ ಅನ್ನುವಂಥದ್ದು. ಯಾಕೆ ಅಂತಂದರೆ ಇವತ್ತಿನ ತುಲಾರಾಶಿಯ ವೀಕ್ಷಕರು ಸಂತೋಷ ಪಡಬೇಕು. ಯಾಕಂದರೆ ಧನ ಅಭಿವೃದ್ಧಿ ಆಗುವಂಥದ್ದು, ಸಾಲ ಬಾಧೆಗಳಿಂದ ಪರಿಹಾರವಾಗುತ್ತೆ. ಹಾಗಾಗಿ ಯಾವ ಕೆಲಸಕ್ಕೆ ನೀವು ಕೈ ಹಾಕಬೇಕಾದ್ರೂ ಇವತ್ತು ತಂದೆ ತಾಯಿಗಳ ಆಶೀರ್ವಾದ ತೊಗೊಂಡು ಮುಂದೆ ಹೋಗಿ ಖಂಡಿತವಾಗಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಪ್ರಾಪ್ತಿಯಾಗುತ್ತೆ. ಅದಲ್ಲದೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇವತ್ತು ನಿಮ್ಮಿಂದ ಏನಾದರೂ ಒಳ್ಳೆ ಕಾರ್ಯಗಳಾಗ್ತಕ್ಕಂಥದ್ದು, ಸಾಮಾಜಿಕವಾಗಿ ಒಳ್ಳೆ ಹೆಸರನ್ನು ಪಡಿತೀರಾ. ಹತ್ತಾರು ಜನ ನಿಮಗೆ ಪ್ರಶಂಸೆಯನ್ನು ಮಾಡ್ತಾರೆ. ದಾನದ ಗುಣ ತುಂಬ ಹೆಚ್ಚಾಗುವಂಥ ಸಾಧ್ಯತೆಗಳು. ಷೇರು ವ್ಯವಹಾರದಲ್ಲೂ ಕೂಡ ಉತ್ತಮವಾದ ಫಲ ಸಿಗುವಂಥದ್ದು. ವಾಹನ ಚಾಲಕರಿಗೂ ಕೂಡ ಅತ್ಯದ್ಭುತವಾದಂಥ ಫಲ ನೀಡುವಂಥ ದಿನ ಇವತ್ತು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲ. ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇವತ್ತು ವೃಶ್ಚಿಕ ರಾಶಿಯವರಿಗೆ ಯಾರನ್ನು ನಂಬಿ ಇವತ್ತು ದುಡ್ಡಿನ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಆಳು ಮಾಡಿದ ಆಳು. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಿಮ್ಮ ಆಳಿಗೆ ವಹಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಇರುತ್ತೆ. ವೃಥಾ ತಿರುಗಾಟ, ಸುಮ್ಮನೆ ಕೆಲಸನೇ ಇರೋದಿಲ್ಲ, ಸುತ್ತುತ್ತಾ ಇರ್ತೀರಿ. ಈ ಥರದ್ದಾಗುವಂಥದ್ದು. ನೂತನ ವಸ್ತುಗಳ ಖರೀದಿ ಮಾಡುವಂಥದ್ದು ಬೇಡ ಈ ದಿನ. ಮತ್ತು ಇವತ್ತು ಶುಭವಾಗದೇ ಇರೋದರಿಂದ ನೀವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸ ಕಾರ್ಯಗಳು ಶುಭವಾಗಬೇಕು ಅಂತಂದರೆ ಯಾವುದಾದ್ರೂ ಗುರುಗಳ ದರ್ಶನ ಮಾಡಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಸಾಯಿಬಾಬನೋ ಯಾವುದಾದ್ರೂ ಒಂದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಅಥವಾ ಸಾಧ್ಯವಾದರೆ ಒಂದು ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತ ಇವತ್ತಿನ ದೋಷ ವೃಶ್ಚಿಕ ರಾಶಿಯವರಿಗೆ ಪರಿಹಾರವಾಗುತ್ತೆ. ಇನ್ನು ಧನುರಾಶಿಯವರಿಗೆ ಮಿಶ್ರ ಫಲದಾಯಕ. ಸ್ವಲ್ಪ ವಿವಾಹದ ವಿಚಾರವಾಗಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರುವಂಥದ್ದು, ಶುಭ ಕಾರ್ಯಗಳು ತಳ್ಳಿ ಹೋಗುವಂಥದ್ದು, ಈ ಥರ ಆಗುವಂಥ ಸಾಧ್ಯತೆಗಳು. ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ತಂದೆ ಮಗನ ಜಗಳನೋ ಅಥವಾ ತಾಯಿ ಮಗನ ಜಗಳನೋ, ಏನೋ ಸಹೋದರ ಸಹೋದರಿಯ ಜಗಳನೋ, ಸಣ್ಣ ಪುಟ್ಟ ಮನಸ್ತಾಪಗಳು ಆಗುತ್ತೆ. ಅದಕ್ಕೆಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಸಾಧ್ಯವಾದಷ್ಟು ದೃಢ ಸಂಕಲ್ಪ ನಿಮ್ಮಲ್ಲಿರಲಿ. ನೀವು ಹೆಚ್ಚು ಮಾತಾಡೋದ್ರಿಂದ, ಅನವಶ್ಯಕವಾದಂಥ ಮಾತುಗಳನ್ನು ಮಾತಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಸಮಸ್ಯೆಗಳು ಬಂದುಬಿಡುತ್ತೆ. ಹಾಗಾಗಿ ಈ ಥರದ ಸಮಸ್ಯೆಗಳನ್ನು ನೀವು ತಂದುಕೊಳ್ಬೇಡಿ. ಅದರಿಂದ ದೂರ ಇರ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದರೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಒಂದು ಸೂರ್ಯ ನಮಸ್ಕಾರವನ್ನು ಮಾಡಬೇಡಿ. ಆಮೇಲೆ ಲವಲವಿಕೆಯಿಂದ ಇರಿ, ಸೋಂಬೇರಿತನ ಬೇಡ. ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಇದ್ದರೆ ನಾಳೆಗೆ ಮುಂದೂಡಬೇಡಿ, ಇವತ್ತೇ ಹೊರಟುಬಿಡಿ. ಮನೆಯಿಂದ ಹೊರಟು ಕೆಲಸಕ್ಕೆ ಹೊರಟುಬಿಟ್ರೆ ಅಂತೂ ಮನೇಲಿ ಯಾವುದೂ ಸಮಸ್ಯೆ ಆಗಲ್ಲ, ದೋಷ ನಿಮಗೆ ಇದರಲ್ಲೇ ಪರಿಹಾರವಾಗಿಬಿಡುತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ಶುಭದಾಯಕ, ಭಾಳ ಒಳ್ಳೆಯ ಅಭಿವೃದ್ಧಿಯತನವನ್ನು ಕಾಣತಕ್ಕಂಥದ್ದು. ಮತ್ತು ಯಾವುದೇ ಅಡಚಣೆಗಳು ಬಂದರೂ ಅದನ್ನೆಲ್ಲ ಭೇದಿಸ್ಕೊಂಡು ಹೋಗ್ತೀರಾ. ಮತ್ತು ದೊಡ್ಡ ಸಮಸ್ಯೆ, ಒಂದು ಬೆಟ್ಟದಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಒಂದು ಸಣ್ಣ ಕಲ್ಲಿನ ರೂಪದಲ್ಲಿ ನೀವು ಅದನ್ನು ಮಾರ್ಪಾಟು ಮಾಡಿಕೊಂಡು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತೀರಾ. ಮತ್ತು ಈ ದೋಷಗಳು ಪೂರಿತವಾಗಿರ್ತಕ್ಕಂಥ ಜಾತಕಗಳು ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ದಿನ ಶುಭ ಕಾರ್ಯದ ಸಂಬಂಧಪಟ್ಟ ಹಾಗೆ ಹುಡುಗಿಯನ್ನು ನೋಡುವಂಥದ್ದು, ಹುಡುಗನನ್ನು ನೋಡುವಂಥದ್ದು, ಅದರ ಒಂದು ಕ್ರಮಗಳನ್ನು ಆಚರಣೆ ಮಾಡಿದರೆ ಖಂಡಿತವಾಗಲೂ ನಿಮಗೆ ಸಕ್ಸಸ್ ಆಗುತ್ತೆ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿ. ಇವತ್ತಿನ ದಿನ ಶುಭವಾದಂಥ ಫಲ ಕೊಡುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ದಿನ ಅತ್ಯಂತ ಶುಭ ಫಲ. ಕುಟುಂಬ ಸಮೇತವಾಗಿ ಇವತ್ತು ವಿಹಾರಕ್ಕೆ ಹೋಗುವಂಥ ಸಾಧ್ಯತೆ. ಎಲ್ಲೋ ಒಂದು ಪಾರ್ಕಿಗೋ, ಸಿನಿಮಾಗೋ ಅಥವಾ ಯಾವುದೋ ಒಂದು ಹೋಟೆಲ್ಗೋ ಕುಟುಂಬ ಸಮೇತವಾಗಿ ಹೋಗ್ತೀರಾ. ಅಲ್ಲಿ ಒಂಥರ ಸಂತೋಷಕರ ವಾತಾವರಣ. ನೋಡಿ, ಯಾವತ್ತೂ ನಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ, ಎಷ್ಟೇ ಸಂಪಾದನೆ ಮಾಡ್ತಿದ್ರು, ಯಾರಿಗೋಸ್ಕರ ಮಾಡ್ತೀವಿ ನಾವು? ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ತೀವಿ. ಹಾಗಾಗಿ ಕುಟುಂಬ ಸಮೇತವಾಗಿ ಎಲ್ಲರೂ ಇವತ್ತು ಹೋಗುವಂಥದ್ದು ತುಂಬ ಸಂತೋಷಕರವಾಗಿರ್ತಕ್ಕಂಥ ದಿನವಾಗುತ್ತೆ ಕುಂಭರಾಶಿಯವರಿಗೆ. ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಹೌದು. ಹೂವು ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ಫಲ. IT-BTಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆಯ ಫಲ ಅಂತ. ಮತ್ತು ಭೂಮಿಯನ್ನು ನಂಬಿಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ, ರೈತರಾಗ್ಬೋದು ಅಥವಾ ಮೇಸ್ತ್ರಿ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು, ಈ ಥರ ಏನೇ
ಕೆಲಸ ಮಾಡಲಿ, ಭೂಮಿನ ನಂಬಿ ಮಾಡುವಂಥವ್ರಿಗೆ ಭಾಳಷ್ಟು ಶುಭ ಫಲ ಇದೆ ಇವತ್ತು. ಇನ್ನು ಮೀನರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಉತ್ತಮವಾದ ಪ್ರಗತಿ, ಕೈಗಾರಿಕೋದ್ಯಮದಲ್ಲಿರ್ತಕ್ಕಂಥವ್ರಿಗೆ, ಕೈಗಾರಿಕೋದ್ಯಮ ಓನರ್ಗಳಿಗೆ ಬಹಳ ಉತ್ತಮವಾದ ಫಲ, ಹೋಟೆಲ್ ವ್ಯಾಪಾರಗಳಿಗೆ ಬಹಳ ಒಳ್ಳೆಯ ದಿನ, ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೂ ಹಾಗೆ ಶಿಕ್ಷಕರಿಗೆ ಬಹಳಷ್ಟು ಪ್ರಶಸ್ತವಾಗಿರ್ತಕ್ಕಂಥ ದಿನ. ನೂತನ ಕೆಲಸಕ್ಕೆ ಇವತ್ತು ಬಹಳ ಅದ್ಭುತವಾಗಿದೆ, ಮುಂದುವರಿಸಿ. ಯಾವುದೇ ಯೋಚನೆ ಮಾಡಬೇಡಿ, ಯಾಕೆಂದರೆ ವಿಕಾರನಾಮ ಸಂವತ್ಸರ ಬಂದಿದೆ, ವಸಂತ ಋತು ಬೇರೆ, ಇದು ಭಾಳ ಚಿಗುರುವಂತಹ ಸಮಯ ಅಂತ ಹೇಳ್ತೀವಿ. ಹಾಗಾಗಿ ನಿಮ್ಮ ಕೆಲಸಗಳೇನೇ ಇದ್ರೂ ಪ್ರಾರಂಭ ಮಾಡಿದ್ರೆ ಈ ಸಮಯದಲ್ಲಿ ಖಂಡಿತವಲ್ಲೂ ದಿಗ್ವಿಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ವೀಕ್ಷಕರೇ, ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬಂಧುಗಳು ಮತ್ತು ನಿಮ್ಮ ಮಿತ್ರರು ಯಾರೇ ನೋಡಬೇಕಾದ್ರೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಇದೊಂದು ಧರ್ಮಯಜ್ಞ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಪ್ರತಿನಿತ್ಯ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮ್ಮ ಕೈಗೆ ಬಂದು ಸೇರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅದನ್ನು ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಸ್ನೇಹಿತರು ಬಂಧುಗಳಿಗೂ ಒಳ್ಳೆಯದಾಗುತ್ತೆ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.